guys, welcome back to my channel. ಇವತ್ತು ಒಂಥರ ಸ್ಪೆಷಲ್ ವಿಡಿಯೋ. ಸೊ ತಮ್ಲೈನಲ್ಲಿ ನೋಡಿರ್ತೀರಾ, ಹೌದು, ತಾತನಿಂದ ಮೊಮ್ಮಗಳಿಗೆ ಭರ್ಜರಿಯಾಗಿರುವಂತಹ ದೊಡ್ಡ ಗಿಫ್ಟೇ ಸಿಕ್ಕಿದೆ. ಸೊ ಇದು ಮೊಮ್ಮಗಳಿಗೆ ಅಷ್ಟೇ ಸರ್ಪ್ರೈಸಿಂಗ್ ಅಲ್ಲ, ನಮ್ಮೆಲ್ರಿಗೂ ಕೂಡ ಸರ್ಪ್ರೈಸಿಂಗ್. ಸೊ ಯಾಕೆ ಸರ್ಪ್ರೈಸಿಂಗ್, ಏನು ಗಿಫ್ಟ್ ಸಿಕ್ತು, ನಾವು ಅದನ್ನು ಹೇಗೆ ರಿವೀಲ್ ಮಾಡಿದ್ವಿ, ಸೊ ಏನು ಎತ್ತ ಕಂಪ್ಲೀಟ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡಕ್ ಮುಂಚೆ ಸ್ವಲ್ಪ ಬ್ಯಾಕ್ ಸ್ಟೋರಿ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೊಂದು ಕನೆಕ್ಷನ್ ಸಿಗುತ್ತೆ. ಸೊ ಇವತ್ತು ಸಂಡೇ, ನಮ್ದು ಹೋಟೆಲ್ ವೀಕ್ ಆಫ್ ಇತ್ತು. ಸೊ ದಟ್ ಎಲ್ಲರೂ ಮನೇಲೇ ಇದ್ವಿ. ಅಪ್ಪಾಜಿ ಎಲ್ಲ ಹೊರಗಡೆ ಹೊರಟ್ರು. ಸೊ ನಾನೆಲ್ಲ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಯೂಶಲಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಹಿಂಗಿದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಏನು ಅಂತ ಅಂತೆಲ್ಲ ಹೇಳ್ತಾರೆ. ಬಟ್ ಇವತ್ತು ಕೇಳಿದ್ವಿ, ಏನಂದ್ರು ಹೇಳಿಲ್ಲ, ಇನ್ನೇನೋ ಕೆಲಸ ಇದೆ ಬರ್ತೀನಿ ಅಂತಂದು ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ಹೋದ್ರು. ಸ್ವಲ್ಪ ಆದ್ಮೇಲೆ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮೇ ಆಯ್ತು. ಸೊ ಅದಾದ್ಮೇಲೆ ನನ್ನ ತಮ್ಮಂಗೆ ಕಾಲ್ ಮಾಡಿದ್ರು, ಹಿಂಗೆ ಪೋರ್ಟರ್ ಬುಕ್ ಮಾಡು, ವೆಹಿಕಲ್ ಬುಕ್ ಮಾಡು, ಸೊ ದಟ್ ನಾನೇನು ಐಟಮ್ ತಗೊಂಡಿದ್ದೀನಿ, ಮನೆಗೆ ಡೆಲಿವರಿ ಬೇಕು ಅಂತ ಹೇಳಿದ್ರು. ನಮ್ಮ ಪಕ್ಕದಲ್ಲೇ ಎಲ್ಲ ಮಾತಾಡ್ತಿದ್ದ, ಏನು ಎತ್ತ ಅಂತ ಕೇಳ್ದ ಅವನು. ಸೊ ಏನೋ ಹೋಟ್ಲಿಗೆ ಐಟಮ್ ತಗೊಂಡಿದ್ದೀನಿ, ನೀನು ಬುಕ್ ಮಾಡು, ನಾನು ಅದು ಮನೆಗೆ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರು. ಸೊ ದಟ್ ಅವನು ಬುಕ್ ಮಾಡ್ದ, ಅವನಿಗೂ ಏನು ಗೊತ್ತಾಗಿಲ್ಲ. ಸೊ ಆನ್ ದ ವೇ ಅವನು ಟ್ರ್ಯಾಕ್ ಮಾಡ್ತಾ ಇದ್ದೆ, ಎಲ್ಲಿ ಬರ್ತಾ ಇದೆ ಏನು ಎತ್ತ ಅಂತ. ಅವನಿಗೆ ಸೆಂಟ್ರಲ್ ಡೌಟ್ ಹೊಡಿತಂತೆ, ಏನು ಬುಕ್ ಮಾಡಿದ್ದಾರೆ ಹೋಟ್ಲಿಗೆ, ಈ ತರ ದುಡ್ಡು ಗಾಡಿಲಿ ತರುವಂತದ್ದು ಏನೂ ಇಲ್ಲ. ಸೊ ಏನ್ ಬುಕ್ ಮಾಡಿರ್ಬೋದು ಏನು ಎತ್ತ. ಸೆಂಟ್ರಲ್ ಒಂದ್ಸಲ ಮತ್ತೆ ಕಾಲ್ ಮಾಡೋದಂತೆ, ಏನು ಎತ್ತ ಹೇಳು ಅಂತ ಫುಲ್ಲು ಫೋರ್ಸ್ ಮಾಡಿದ್ದಾನೆ. ಅವನಿಗೆ ಕನ್ಫರ್ಮ್ ಆಗಿ, ಬಟ್ ನಾವು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಏನೋ ಇರ್ಬೋದೇನೋ ಏನೋ ಅನ್ಕೊಂಡು ಸುಮ್ಮನೆ ಅದಿ ನಾನು ಮಮ್ಮಿ ಎಲ್ಲ. ಬಟ್ ಅವನ್ಗೆ ಆನ್ ದ ವೇ ಹೇಳಿದ್ರಂತೆ, ಇಲ್ಲ ಪಾಪುಗೆ ಏನೋ ಒಂದು ಗಿಫ್ಟ್ ತಗೊಂಡಿದ್ದೀನಿ, ಸೊ ಅದು ಮನೆಗೆ ಇರ್ತದೆ, ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರಂತೆ. ಇವನ್ಗೂ ಗೊತ್ತಾಗಿ ಎಷ್ಟೊತ್ತಾದ್ರು, ಬಟ್ ನಮ್ಗೆ ಯಾರಿಗೂ ಹೇಳಿಲ್ಲ ಅವನು ಏನು ಗಿಫ್ಟ್ ಏನು, ಬಿಕಾಸ್ ಆ ಗಿಫ್ಟ್ ಏನು ಗಿಫ್ಟ್ ಅಂತ ಗೊತ್ತು, ಅದೇನು ಅಂತ ಅವನಿಗೂ ಗೊತ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ಕೆಳಗಡೆ ಇನ್ನೇನು ವೆಹಿಕಲ್ ಬರ್ತಿದ್ದಂಗೆ ಅವನು ಕೆಳಗಡೆ ಹೋದ. ಸೊ ಅದೆಲ್ಲ ಅನ್ಲೋಡ್ ಮಾಡ್ಕೊಂಡ್ರು. ನಮ್ಮ ನಾರ್ಮಲ್ ಡೋರ್ ಲಾಕ್ ಮಾಡ್ಕೊಂಡು ನಾವು ಒಳಗಡೆ ಮಾಮೂಲಿ ಕೆಲಸದಲ್ಲಿ ಮನೇಲಿ ಆರಾಮಾಗಿದ್ದೀವಿ, ನಮಗೂ ಏನೂ ಗೊತ್ತಿಲ್ಲ. ಅದಾದ್ಮೇಲೆ ಸ್ವಲ್ಪ ದಡಬಡ ಎಲ್ಲ ಸೌಂಡ್ ಬರ್ತಾ ಇತ್ತು, ಏನಿರ್ಬೋದು ಅಂತ ಹೊರಗಡೆ ಹೋಗಿ ನೋಡಿದ್ರೆ, ಸೊ ಅವಳಿಗೆ ಅಂತ ದೊಡ್ಡ ಟಾಯ್ ತಗೊಂಡ್ ಬಂದಿದ್ರು. ಸೊ ಅದು ದೊಡ್ಡ ಬಾಕ್ಸ್ ಅಲ್ಲಿ ಇತ್ತು. ಅದು ಸ್ಟೇಜ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಅದು ಮೇಲ್ಗಡೆ ಬರ್ಲಿಲ್ಲ. ಸೊ ಅದಕ್ಕೆ ಕೆಳಗಡೆನೆ ಎಲ್ಲ ಬಾಕ್ಸ್ ತೆಗೆದ್ಬಿಟ್ಟು ಅವಳಿಗೆ ಮೇಲ್ಗಡೆ ಎತ್ಕೊಂಡ್ ಬಂದು ಇಟ್ರು. ಸೊ ನನ್ಗೆ ಫಸ್ಟ್ ನಾನು ಏನೋ ನೋಡೋಣ ಅಂತ ಹೋದೆ, ನನ್ಗೆ ಶಾಕ್ ಆಗೋಯ್ತು. ಬಿಕಾಸ್ ಅಷ್ಟು ದೊಡ್ಡ ಗಿಫ್ಟು ಅವಳಿಗೆ, ಅದು ಯಾರಿಗೂ ಹೇಳ್ದಂಗೆ ಅವರೇ ಹೋಗಿ ಪರ್ಚೇಸ್ ಮಾಡಿ ಎಲ್ಲ ಮಾಡಿ ಸೊ ತಗೊಂಡ್ ಬಂದಿದಾರಲ್ಲ ಅಂತ ಫುಲ್ ಶಾಕ್ ಆಗೋಯ್ತು. ಆ ಟೈಮಲ್ಲಿ ಪಾಪ ಮಲ್ಗಿದ್ಲು. ಸೊ ಅವಳಿಗೆ ಸಡನ್ ಹಾಗೆ ತೋರ್ಸಕ್ಕಿಂತ ಮುಂಚೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಚೆನ್ನಾಗಿ ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಗಿದ್ಲಲ್ಲ. ಸೊ ಅದನ್ನ ಸ್ವಲ್ಪ ಅಲ್ಲಿ ಹೊರಗಡೆ ಡೋರ್ ಹತ್ರನೇ ಇಟ್ಬಿಟ್ಟು ಅದನ್ನೆಲ್ಲ ಫುಲ್ ಕವರ್ ಮಾಡಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತಗೊಂಡ್ ಬಂದಿದ್ದೀನಿ. ಸೊ ಈಗ ಅವಳಿಗೆ ಎಲ್ಲರೂ ಇದ್ವಲ್ಲ ಮನೇಲಿ, ಸೊ ಅವಳಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದೀನಿ. ಫಸ್ಟ್ ಅವಳನ್ನ ರೆಡಿ ಮಾಡ್ಬೇಕು. ಅವಳನ್ನ ಇನ್ನೇನು ಸ್ನಾನಕ್ಕೆ ಕರ್ಕೊಂಡು ಹೋಗಿ, ಎದ್ದಿದ್ದಾಳೆ, ಅಮ್ಮ ನೋಡ್ಕೋತಿದ್ದಾರೆ. ಅವಳನ್ನ ಈಗ ಸ್ನಾನಕ್ಕೆ ಕರ್ಕೊಂಡು ಹೋಗಿ, ಅಲ್ಲಿ ಆ ಕಡೆ ಹೋಗಕ್ ಬಿಟ್ಟಿಲ್ಲ ನಾವು ಅವಳನ್ನ. ಸೊ ಅವಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ, ಸೊ ಕೊನೆಗೆ ಅಲ್ಲಿ ಕರ್ಕೊಂಡು ಹೋಗಿ ಏನು ಎತ್ತ ಅಂತ ತೋರಿಸ್ತೀವಿ. ಈಗ ಗೊತ್ತಾಗುತ್ತೆ ಏನ್ ಗಿಫ್ಟ್ ಏನು ಎತ್ತ ಅಂತ. ಸೊ ವಿಡಿಯೋ ಮಿಸ್ ಮಾಡ್ದಲೆ ಲಾಸ್ಟ್ ವರ್ಗೂ ಕಂಪ್ಲೀಟ್ ಆಗಿ ನೋಡಿ. ಏನ್ ಗಿಫ್ಟ್ ಅಂತ ಅವಳ ಕೈಲೇ ರಿವೀಲ್ ಮಾಡ್ಸೋಣ ಅಂತ ತುಂಬಾ ಟ್ರೈ ಮಾಡಿದ್ವಿ, ಬಟ್ ಅವಳು ಅದನ್ನ ಏನು ಅಂತ ಹೇಳಿತಾನೆ ಇರ್ಲಿಲ್ಲ. ಸೊ ಕೊನೆಗೆ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಪಾಜಿನೇ ರಿವೀಲ್ ಮಾಡಿದ್ರು. ಎಸ್, ದಿಸ್ ಇಸ್ ದ ಗಿಫ್ಟ್. ಸೊ ತಾತನ ಕಡೆಯಿಂದ ಮೊಮ್ಮಗಳಿಗೆ ಸಿಕ್ಕಂತ ಕ್ಯೂಟ್ ಅಂಡ್ ಹ್ಯೂಜ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಬ್ಲಾಸ್ಟ್ ಎಲ್ಲ ಮಾಡಿದ್ಮೇಲಂತೂ ಫುಲ್ ಖುಷಿ ಪಟ್ಬಿಟ್ಲು ಅವಳು. 10 ಕೂರ ಕಾಯ್ತಾ ಇದ್ಲು. ಸೊ ಅವಳಾಗಿ ಡೋರ್ ಓಪನ್ ಮಾಡ್ತಾಳೆ, ಅವಳಾಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಬಟ್ ಇನ್ನು ಹೈಟ್ ಆಗುತ್ತಲ್ಲ, 10 ಕುತ್ಕೊಳಕ್ ಆಗಲ್ಲ. ಸೊ ನಾವು 10 ಕೂರ್ಸಿದ್ರೆ ಅವಳೆ ಎಲ್ಲ ಆಪರೇಟ್ ಮಾಡೋದು, ಆನ್ ಮಾಡೋದು, ಸಾಂಗ್ ಚೇಂಜ್ ಮಾಡೋದು ಎಲ್ಲಾನು ಕೂಡ ಮಾಡ್ತಾಳೆ. ನೀವೇ ನೋಡಿ. ಆನ್ ಮಾಡು, ಗಾಡಿ ಆನ್ ಮಾಡು, ಆನ್ ಮಾಡು. ಚೇಂಜ್ ಮಾಡು, ಸಾಂಗ್ ಚೇಂಜ್ ಮಾಡು, ಸಾಂಗ್ ಚೇಂಜ್ ಮಾಡು. ಬಂಗರಿ ಕಾಲ್ ತೆಗಿರ್ಜಿ. ಬಂಗರಿ
ನೆಕ್ಸ್ಟ್ ನಾವಿಲ್ಲಿ ಬ್ಲಾಸ್ಟ್ ಯೂಸ್ ಮಾಡಿದ್ವಲ್ಲ ಅದ್ರದ್ದು ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿತ್ತು. ಕಾರ್ ಸಂದಿಲ್ಲಿ ಸೋಫಾ ಹತ್ರ, ಆಮೇಲೆ ನಾವು ಅದೆಲ್ಲಿ ಮಾಡಿದ್ವಿ ಎಲ್ಲ ಕಡೆನೂ ಫುಲ್ ಕಂಪ್ಲೀಟ್ ಆಗಿ ಅದು ಬ್ಲಾಸ್ಟ್ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಹೋಗಿ ಬ್ಲಾಸ್ಟ್ ಎಲ್ಲ ಮಾಡ್ಬಿಟ್ಟು ಈ ಕ್ಲೀನ್ ಮಾಡೋದಿರೋದು ಕೆಳಗಿಂದೆಲ್ಲ ಆಯ್ತು. ಇದು ಕಾರ್ ಸಂದಿಲೆಲ್ಲ ಹೋಗ್ಬಿಟ್ಟಿದೆ. ಈ ಚಿಕ್ಕ ತಗೊಂಡಿದೀನಿ. ಸೊ ಇದ್ರೆ ನೀಟಾಗಿ ಬರ್ತಾ ಇದೆ. ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಒಂದ್ಸಲ ವ್ಯಾಕ್ಯೂಮ್ ಮಾಡಿದ್ರೆ ಎಲ್ಲ ಸೈಡಲ್ಲಿ ಇರೋದು ಬಂದ್ಬಿಡುತ್ತೆ. ಇದೆಲ್ಲ ತೆಗಿಬೇಕು. ಚಿಕ್ಕದೆಲ್ಲ ಬರ್ತಿಲ್ಲ. ಸೊ ಇದಕ್ಕೆ ವ್ಯಾಕ್ಯೂಮೇ ಮಾಡಬೇಕು. ಅದೆಲ್ಲ ಮಾಡಿ ಕ್ಲೀನ್ ಮಾಡ್ಬೇಕಪ್ಪ. ಸ್ವಲ್ಪ ವಿಡಿಯೋಗೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು. ಸೊ ದಿಸ್ ಇಸ್ ದ ವೆಹಿಕಲ್, ಎಲೆಕ್ಟ್ರಿಕ್ ಮೋಟರ್ 4x4 4-wheeler ಜೀಪ್. ಇದು ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಸಖತ್ತಾಗಿದೆ. ಸೊ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ಗಳನ್ನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ತುಂಬ ಡೀಟೇಲ್ ಅಲ್ಲ, ಬಿಕಾಸ್ ನನಗೆ ಗಾಡಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ನಂಗೆ ಗೊತ್ತಿರೋದು ಹೇಳ್ತೀನಿ. ಇದು ಬಂದು ಆನ್ ಆ್ಯಂಡ್ ಆಫ್ ಬಟನ್ನು. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದು ಬಂದು ಲೈಟ್ಸ್ಗಳು, ಹೆಡ್ಲೈಟು. ನೆಕ್ಸ್ಟ್ ಬಂದು ಇದು ಬ್ಯಾಕ್ವರ್ಡ್ ಮತ್ತೆ ಫಾರ್ವರ್ಡ್ ಎರಡು ಬಟನ್ ಇದೆ. ಯಾಕಂದ್ರೆ ಇದು ರಿಮೋಟ್ ಕಂಟ್ರೋಲು ಆಗಿರುತ್ತೆ, ಮತ್ತೆ ಅವರೇ ಕೂಡ ಸೆಲ್ಫ್ ಕೂಡ ಡ್ರೈವ್ ಮಾಡ್ಬೋದು. ಇದು ಬಂದು ವಾಲ್ಯೂಮ್ ರೈಸ್ ಮತ್ತೆ ಡೌನ್ ಬಟನ್. ನೆಕ್ಸ್ಟ್ ಬಂದು ಅದು ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಲೂಟೂತ್ ಆನ್ ಆಗುತ್ತೆ. ಸೊ ಇನ್ನು ಕೆಳಗಡೆ ಬಟನ್ ಒಂದು ಸ್ವಿಂಗ್ ಮೋಡು. ಸೊ ಅದನ್ನು ಆನ್ ಮಾಡಿದ್ರೆ ಇದು ಬ್ಯಾಕ್ ಅಂಡ್ ಫೋರ್ತ್ ಆಗಿ ಅದೇ ಸ್ವಿಂಗ್ ಅಲ್ಲಿ ಆಡ್ತಾ ಇರುತ್ತೆ. ಸೊ ಈ ಮೋಡ್ ನಮ್ಮ ಮಗಳಿಗೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಬಂದು ಇದು ಆರನ್. ನೆಕ್ಸ್ಟ್ ಇನ್ನೊಂದು ಕಡೆ ಇರೋದು ಸಾಂಗ್ ಚೇಂಜ್ ಮಾಡೋದು. ಇದು ಹೇಳಿದ್ನಲ್ಲ ಸೆಲ್ಫ್ ಡ್ರೈವಿಂಗ್ ಅಂತ ಅಂದ್ಬಿಟ್ಟು ಬ್ಯಾಕ್ ಅಂಡ್ ಫೋರ್ತ್ ಇದು ಮಾಡ್ಕೊಂಡ್ರೆ ಸೊ ಅವರೇ ಆರಾಮಾಗಿ ಎಕ್ಸಿಲೇಟರ್ ಪ್ರೆಸ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ಡೋರ್ ಮತ್ತೆ ಸೀಟ್ ಬೆಲ್ಟ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇಬ್ರು ಆರಾಮಾಗಿ ಕುತ್ಕೋಬಹುದು. ನೆಕ್ಸ್ಟ್ ಒಂದು ಮ್ಯಾನ್ಯುಯಲ್ ಆಗಿರ್ಬೋದು, ರಿಮೋಟ್ ಆಗಿರ್ಬೋದು, ಮತ್ತೆ ಒಂದು ಚಾರ್ಜಿಂಗ್ ಕೇಬಲ್ ಇಷ್ಟನ್ನು ಕೊಟ್ಟಿದ್ದಾರೆ. ಸೊ ಚಾರ್ಜ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗಲ್ಲಿ ಗೊತ್ತಾಗುತ್ತೆ. ಒಂದು ಬಂದು ಬ್ಲೂಟೂತ್ಗೆ, ಇನ್ನೊಂದು USB-ಗೂ ಕನೆಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಫೇಕ್, ಸುಮ್ಮನೆ ಸ್ಟಿಕ್ಕರ್ ಅಂಟಿಸಿರೋದು. ಎಕ್ಸ್ಟ್ರಾನು ಕೂಡ ಬಿಟ್ಟಿರ್ತಾರೆ, ಬೇಕಾದ್ರೆ ನಾವು ಇನ್ನೂ ಎಕ್ಸ್ಟ್ರಾ ಅಸೆಸರೀಸ್ ಏನಾದರೂ ಹಾಕಿಸ್ಕೋಬೋದು ಅಂದರೆ ಹಾಕಿಸ್ಕೋಬೋದು. ನೆಕ್ಸ್ಟ್ ಬಂದು ಇದು ಒಂದು ಸ್ಟೆಪ್ನಿ, ಇನ್ನೊಂದು ಎಕ್ಸ್ಟ್ರಾ ಟೈರ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಏನೇನು ಕೊಟ್ಟಿದ್ದಾರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಜೀಪ್ ಬಗ್ಗೆ ಡೀಟೇಲ್ಸ್ ಇದು. ಸೊ ನೆಕ್ಸ್ಟು ಇದು ರಿಮೋಟು. ಇದು ಅಷ್ಟೇ ಬ್ಯಾಕ್ವರ್ಡ್, ಫ್ರಂಟ್, ಲೆಫ್ಟ್, ರೈಟ್ ಇದೆ. ಮತ್ತು ಸ್ಲೋ, ಮಾಡ್ರೇಟ್, ಆಮೇಲೆ ಸ್ಪೀಡ್ ಇಷ್ಟು ಕೂಡ ಆಪ್ಷನ್ಸ್ ಇದೆ. ಸೊ ನಾವು ಹೇಗೆ ಬೇಕಾದರೂ ರನ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಇನ್ಪುಟ್ ಎಷ್ಟಿದೆ ಮತ್ತು ಔಟ್ಪುಟ್ ಎಷ್ಟಿದೆ ಎಲ್ಲನೂ ಕೂಡ ಅದರಲ್ಲಿ ಮೆನ್ಷನ್ ಇದೆ. ಸೊ ಒಂದ್ಸಲ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 8 to 10 hours ಯೂಸ್ ಮಾಡ್ಬೋದು. ಸೊ ಅಷ್ಟು ಚಾರ್ಜಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಇಲ್ಲೂ ಇದು ಬಂದು ಯೂಸರ್ ಮ್ಯಾನ್ಯುಯಲ್. ಮಕ್ಕಳ ಏಜ್ ಎಷ್ಟಿದೆ, ಸೊ ಮ್ಯಾಕ್ಸಿಮಮ್ ಲೋಡ್ ಕೆಪಾಸಿಟಿ ಎಷ್ಟು, ಸ್ಪೀಡ್ ಎಷ್ಟಿದೆ. ಸ್ಪೀಡ್ ಇದು ಬಂದು ಆಲ್ಮೋಸ್ಟ್ 0 to 6 km/h ಇದೆ. ಸೊ ಚಾರ್ಜಿಂಗ್ ಟೈಮ್, ಚಾರ್ಜರ್ ಎಲ್ಲನೂ ಕೂಡ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿರ್ತಾರೆ. ಸೊ ಅದಾದಮೇಲೆ ಏನೇನು ಐಟಮ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ ಥರ ಇದು ಪಾರ್ಟ್ಸ್ ಬರೋದು. ಆಮೇಲೆ ನಾವೆಲ್ಲ ಫಿಟ್ ಆದಮೇಲೆ ಫೈನಲ್ ಆಗೋದು, ಇನ್ಸ್ಟಾಲ್ ಆದಮೇಲೆ ಆ ಥರ ಕಾಣಿಸುತ್ತೆ. ಸೊ ಪ್ರಿಕಾಷನ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಈ ಮ್ಯಾನ್ಯುಯಲಲ್ಲಿ ಕೊಟ್ಟಿರ್ತಾರೆ. ಸೊ ಇಷ್ಟು ಇದ್ರ ಜೊತೆ ಬಂದಿರುವಂತಹ ಅಸೆಸರೀಸ್ಗಳು. ಏನ್ ಗಿಫ್ಟು ಏನೋ ಎತ್ತ ನೋಡಿದ್ರಲ್ಲ. ಸೊ ಎಲೆಕ್ಟ್ರಿಕ್ ಗಾಡಿ 4x4 ಜೀಪ್. ಸೊ ಅದು ಆಕ್ಚುಲಿ ಸೂಟೇಬಲ್ ಅಂದ್ರೆ 3 years ಮೇಲಿದೆ. ಬಟ್ ಅವಳಿಗೆ ಈಗಲೇ ಕೊಡಿಸಿದ್ದಾರೆ. ಈಗಲೇ ಸಾಂಗ್ ಚೇಂಜ್ ಮಾಡೋದು, ಸ್ವಿಂಗ್ ಮೋಡ್ ತುಂಬಾ ಇಷ್ಟಪಡ್ತಾಳೆ. ಸೊ ಹಿಂದೆ ಮುಂದೆ ಆಗೋದು ತುಂಬಾ ಇಷ್ಟಪಟ್ಬಿಟ್ಟು ಹಾಡ್ತಾಳೆ. ಇಲ್ಲಿ ಮನೆಯಲ್ಲೇ ಆಡಿಸ್ತಾ ಇರ್ತೀವಿ. ಅದಕ್ಕಿನ್ನೂ ದೊಡ್ಡ ಜಾಗ ಆಗ್ಬೇಕು. ಸೊ ಇಲ್ಲಿ ಕೆಳಗಡೆ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ, ಅಲ್ಲಿ ಆಗಿಲ್ಲ. ಸೊ ಕೆಳಗಡೆ ತಗೊಂಡು ಹೋಗಿ ಸದ್ಯಕ್ಕೆ ಆಡ್ಸಕ್ಕಾಗಲ್ಲ. ಅಲ್ಲಿ ನಮ್ಮನೇಲೂ ಕೂಡ ಜಾಗ ಎಲ್ಲ ಇಟ್ಕೊಳಕ್ಕೆ. ಸೊ ಸದ್ಯಕ್ಕೆ ಈಗ ಅಲ್ಲಿಗೂ ತಗೊಂಡು ಹೋಗಲ್ಲ, ಇಲ್ಲೇ ಇಡ್ತೀನಿ. ಇಲ್ಲೇ ಬಂದಾಗ ಆಡ್ತಾ ಇರ್ಲಿ, ನೋಡೋಣ ಆಮೇಲೆ. ಸೊ ಹೊರಗಡೆ ಎಲ್ಲ ತಗೊಂಡು ಹೋಗೋಣ ಅಂದ್ರೆ ತುಂಬಾ ವೆಯ್ಟ್ ಇದೆ ಇದು.
ಸೊ ಇಬ್ರು ಬೇಕು ಎತ್ಕೊಂಡು ಇದು ಮಾಡಕ್ಕೆ. ಸೊ ಅಷ್ಟು ವೆಯ್ಟ್ ಇದೆ. ಬಟ್ ಒಂದ್ಸಲ ರೋಡೆಲ್ಲ ಸೆಟ್ ಆದ್ಮೇಲೆ ಆರಾಮಾಗಿ ಆಟಾಡಿಸ್ಬೋದು ಒಳಗೆ. ಸೊ ಎಲ್ಲರಿಗೂ ಖುಷಿ ಆಯ್ತು. ಸೊ ಸರ್ಪ್ರೈಸ್, ಎಲ್ಲರಿಗೂ ಸರ್ಪ್ರೈಸಿಂಗ್ ಆಗಿತ್ತು. ಸೊ ಅವರಾಗಿ ಹೋಗಿ ಎಲ್ಲೋ ಹೋಗಿ ಹುಡ್ಕೊಂಡು ಆನ್ಲೈನಲ್ಲಿ ಹುಡುಕಿ ಅದೆಲ್ಲೋ ಅಂಗಡಿಗೆ ಹೋಗಿ ಅಲ್ಲೆಲ್ಲ ನೋಡಿ ಮಾತಾಡಿ, ಸೊ ಅದೆಲ್ಲ ಪಾರ್ಟ್ಸ್ ಇರುತ್ತೆ, ಅದಕ್ಕೆ ಎಷ್ಟೊತ್ತು ಕುತ್ಕೊಂಡು ಸೊ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಸಿ, ಸೊ ಅದನ್ನೆಲ್ಲ ತಗೊಂಡು ಬಂದು, ಸೊ ಅವ್ರ ಎಫರ್ಟ್ಗೆ ನಮಗೆ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಗಿಫ್ಟ್. ಬಟ್ ಈಗ ಏನಂದ್ರೆ ಈಗ ಒಳಗಷ್ಟು ಯೂಸ್ ಇಲ್ಲ, ಬಟ್ ಮುಂದೆ ತುಂಬಾ ಯೂಸ್ ಇದೆ. ಸೊ ಚೆನ್ನಾಗಿದೆ, ಅವಳು ಆಟ ಆಡಕ್ ಇಷ್ಟಪಡ್ತಾಳೆ. ಇದಿನ್ನು ಬರ್ತ್ಡೇ ಟೈಮ್ ಅಲ್ಲಿ ಏನಾದ್ರು ಬಂದಿದ್ರೆ ಆರಾಮಾಗಿ ಅವಳನ್ನ ಇದ್ರಲ್ಲೇ ವೆಲ್ಕಮ್ ಮಾಡ್ಬೋದಿತ್ತು. ಬಟ್ ಅವಾಗ ಅನ್ಕೊಂಡ್ರಂತೆ ಅಪ್ಪ, ಬಟ್ ಏನೋ ಸಡನ್ ಆಗಿ ಸಿಗ್ಲಿಲ್ಲ ಅವ್ರಿಗಿದು. ಸೊ ಅವಾಗ್ಲೇ ಪ್ಲಾನ್ ಮಾಡಿದ್ರಂತೆ, ಅವಾಗ್ಲೇ ತರಿಸ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಅವಾಗ ಈ ಹೋಲ್ಸೇಲ್ ಶಾಪ್ಗೆ ಹೋಗಿದ್ದಾರೆ. ಒಂದೊಂದು ವೆಹಿಕಲ್ ಅಂದ್ರೆ ಅಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾರಂತೆ. ಸೊ ಯೂಸಲ್ಲಿ ತಗೊಳ್ಳೋರ್ಗೆ ಮಾತ್ರ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಇವರು ಏನೇನೋ ಮಾಡಿ ಕೊನೆಗೆ ಇವಾಗ ತಗೊಂಡ್ ಬಂದಿದ್ದಾರೆ. ಸೊ ಗಿಫ್ಟ್ ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಅದು ಎಲ್ಲಿ ತಗೊಂಡ್ರು, ಅದ್ರ ಪ್ರೈಸ್ ಏನು ಹೇಳಿಲ್ಲ ನಮ್ಗೆ. ಬೇಡ ಬೇಡ, ಅದು ಗಿಫ್ಟ್ ಹಾಗೆ ಇರ್ಲಿ, ನಾನೇನ್ ಹೇಳಲ್ಲ ಅಂತಾನೆ ಅಂದ್ರು. ಸೊ ಸಿಗುತ್ತೆ, ಯೂಶಲಿ ಬೆಂಗಳೂರಲ್ಲಿ ತುಂಬಾ ಹೋಲ್ಸೇಲ್ ಶಾಪ್ಸ್ಗಳಿದೆ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.